ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಎಕ್ಸೆಲ್ ಪಿಯು ಕಾಲೇಜ್ ರಾಜ್ಯದ ಜನತೆ ಮೆಚ್ಚುವ ಸಾಧನೆಗಳನ್ನ ಮಾಡುತ್ತಾ ಬಂದಿದೆ. 2026ರ ನೀಟ್ ಸಾಧಕರಾದ ಚಿನ್ಮಯ ಗೌಡ್ರನ್ನ ಇಂದು ಸನ್ಮಾನಿಸಿದೆ. ಬಳಿಕ ಮಾತನಾಡಿದ ಎಕ್ಸೆಲ್ ಪಿಯು ಕಾಲೇಜ್ನ ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ ಜೈನ್, ಪ್ರಸ್ತುತ ರಾಜ್ಯಾದ್ಯಂತ ಅನೇಕ ಪ್ರತಿಭಾನ್ವಿತರು ಎಕ್ಸೆಲ್ ಕಾಲೇಜನ್ನು ನಂಬಿದ್ದಾರೆ. ಆದ್ದರಿಂದ ಎಕ್ಸೆಲ್ ಇಂದು ರಾಜ್ಯದ ಜನತೆಯ ನಂಬಿಕಸ್ಥ ಪದವಿ ಪೂರ್ವ ಕಾಲೇಜ್ ಆಗಿದೆ. ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಹೃದಯ ತುಂಬಿ ಸನ್ಮಾನಿಸುತ್ತೇವೆ. ಸಾಧಕರನ್ನ ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಿದರು. ಸನ್ಮಾನವನ್ನ ಸ್ವೀಕರಿಸಿದ ಚಿನ್ಮಯ ಗೌಡ ಮಾತನಾಡಿ, ನನ್ನ ಸಾಧನೆಗೆ ಬೆಂಗಾವಲಿ ನಿಂತ ಸುಮಂತ್ ಕುಮಾರ್ ಸರ್, ಪ್ರಾಚಾರ್ಯರಾದ ಪ್ರಜ್ವಲ್ ಸರ್, ಬೋಧಕೇತರ ಸಿಬ್ಬಂದಿಯವರು ನನಗೆ ನೀಡಿದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನನ್ನ ಜೀವನದಲ್ಲಿ ಮರೆಯಲಾಗದ್ದು ಅಂತ ಹೇಳಿದರು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ ಜೈನ್, ಪ್ರಾಚಾರ್ಯರಾದ ಡಾಕ್ಟರ್ ಪ್ರಜ್ವಲ್, ಸಂಯೋಜಕರಾದ ನಿಶಾ ಪೂಜಾರಿ, ಶ್ರೀನಿಧಿ, ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ಸಹನಾ, ಶ್ರೀಮತಿ ಶ್ರುತಿ, ನಿಲಯ ಪಾಲಕರಾದ ಅಭಿಜಿತ್, ಉಪಪ್ರಾಚಾರ್ಯರು, ಬೋಧಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಐ ಆಮ್ ಚಿನ್ಮಯ ಎಲ್ಲಾರ್ಗೌಡ. ನಾನು ಬಂದುಬಿಟ್ಟು KR ಪೇಟೆ, ಮಂಡ್ಯ ಡಿಸ್ಟಿಕ್ಕಿಂದ. ನಾನು ಎಕ್ಸೆಲ್ PU ಕಾಲೇಜ್ ಗುರುವಾನ್ಕೆರೆಯಲ್ಲಿ ಓದಿದ್ದೀನಿ. ಈಗ ತಾನೇ ಕಳೆದ ನೀಟ್ UG ಎಕ್ಸಾಮ್ನಲ್ಲಿ ಐ ಹ್ಯಾವ್ ಸೆಕ್ಯೂರ್ಡ್ 670 ಔಟ್ ಆಫ್ 720 ಆ್ಯಂಡ್ ಆ್ಯನ್ ಇಮೆನ್ಸಿವ್ ರ್ಯಾಂಕ್ ಆಫ್ 331 ಇನ್ ಜನರಲ್ ಕ್ಯಾಟಗರಿ. ಮೊದಲು ಬರೆದಿರೋ ಎಕ್ಸಾಮಲ್ಲಿ 665 ಬಂದಿತ್ತು. ಆ ಪೇಪರ್ ಡಿಫಿಕಲ್ಟಿ ನೋಡಿದಾಗ ಮೋಸ್ಟ್ಲಿ ಇಷ್ಟು ರ್ಯಾಂಕ್ ಬರ್ತಿರ್ಲಿಲ್ಲ. ಬಟ್ ಸುಮಂತ್ ಸರ್ ನಮ್ಮನ್ನೆಲ್ಲ ಮತ್ತೆ ರೀನೀಟ್ಗೆ ಕೋಚಿಂಗ್ ಕೊಡಬೇಕು ಅಂತ ತಾನಾಗೆ ಎಲ್ಲರನ್ನೂ ಕರೆದು ನಮಗೆ ಕೋಚಿಂಗ್ ಕೊಟ್ಟಿದ್ದಾರೆ. ಮತ್ತು ಪೇಪರ್ ಲೆವೆಲ್ ಮೋಸ್ಟ್ಲಿ ಇದೇ ಥರ ಬಂದಿತ್ತು. ಅಂದರೆ ನಮ್ಮ ಕಾಲೇಜಲ್ಲಿ ಯಾವ ಥರ ಪ್ಯಾಟರ್ನ್ ಇತ್ತು, ಡಿಫಿಕಲ್ಟಿ ಲೆವೆಲ್ ಎಲ್ಲನೂ ನೋಡಿ ಅವರು ಯಾವ ಥರ ನಮ್ಮ ಪ್ರಿಪೇರ್ ಮಾಡಿದ್ರು ಅದೇ ಥರ ಲೆವೆಲಲ್ಲಿ ಬಂದಿತ್ತು. ಸೊ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಟು ಅಚೀವ್ ದಿಸ್ ಇಮೆನ್ಸಿವ್ ಸ್ಕೋರ್. ಸೊ ನನ್ನ ಈ ಅಚೀವ್ಮೆಂಟ್ಗೆ ನಾನು ಎಕ್ಸೆಲ್ PU ಕಾಲೇಜ್ ಗುರುವಾನ್ಕೆರೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಫ್ಯಾಕಲ್ಟೀಸ್ ಆಗಿರ್ಬೋದು, ವಾರ್ಡನ್ಸ್ ಆಗಿರ್ಬೋದು, ಮತ್ತು ನಮ್ಮ ಚೇರ್ಮನ್ ಆದ ಸುಮಂತ್ ಸರ್ ಆಗಿರ್ಬೋದು, ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಮತ್ತು ನಮಸ್ತೆ. ಈ ಸರಿ ನಡೆದಂತಹ ನೀಟ್ ಎಕ್ಸಾಮ್ನಲ್ಲಿ ಅಂದರೆ ಫಸ್ಟು ಎಕ್ಸಾಮು ನಡೀತು, ಆದ್ರೂ ಕೂಡ ಅದು ಕಾರಣಾಂತರದಿಂದ ಅದು ಪೋಸ್ಟ್ಪೋನ್ ಆಯಿತು. ಆ ಟೈಮಲ್ಲಿ ನನ್ನ ಮಗ ತುಂಬ ಅಂದರೆ ಪ್ಯಾನಿಕ್ ಆಗಿದ್ದ, ತುಂಬ ಗಾಬರಿನೂ ಆಗಿದ್ದ. ಆದರೆ ಆ ಕ್ಷಣದಲ್ಲಿ ಈ ಕಾಲೇಜಿನ ಚೇರ್ಮನ್ ಸರ್ ಆಗಲಿ, ಪ್ರಿನ್ಸಿಪಲ್ ಸರ್ ಆಗಲಿ ಕಾಲ್ ಮಾಡಿ ನನ್ನ ಮಗನ ಪುನಃ ಕೋಚಿಂಗ್ಗೆ ಕರೆದು ಅವನಿಗೆ ತುಂಬ ನೀಟಾಗಿ ಅಂದರೆ ಪುನಃ ಆಯ್ದ ಮಕ್ಕಳಲ್ಲಿ ನನ್ನ ಮಗನೂ ಒಬ್ಬ ಆಗಿ ಅವನಿಗೆ ತುಂಬ ಚೆನ್ನಾಗಿ ಪುನಃ ನೀಟ್ ಟೈಮಲ್ಲೂ ಕೂಡ ಒಳ್ಳೆ ಕೋಚಿಂಗ್ ಕೊಟ್ಟು ಮೊನ್ನೆ ಬಂದಂಥ ರಿಸಲ್ಟಲ್ಲಿ ನನ್ನ ಮಗ 720ಗೆ 670 ಬಂದಿದ್ದಾನೆ. ಅದು ತುಂಬ ಖುಷಿ ಆಗ್ತಿದೆ. ಅದು